ಅನುಷ್ಠಾನಗೊಂಡಂತ ಎಲ್ಲ ಗ್ರಾಮದವರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಗೆ ಹಾಜರಿರುವ ವೇದಿಕೆಯಲ್ಲಿ ಹಾಜರಿರುವ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ನಾವೆಲ್ಲರೂ ಇದ್ದು ನಾಡಗೀತೆಯನ್ನು ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಜೈ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಹುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತಿ, ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯವರಾದ ಶ್ರೀಯುತ ಸಂಪತ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ವನಿತಾ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಜಯಂತಿ ಇವರಿಗೆ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಲೆಕ್ಕ ಪರಿಶೋಧನಾ ತಂಡದ ಎಲ್ಲ ಸದಸ್ಯರಿಗೆ ಬಹುಶಃ ಎಲ್ಲ ನಾಮಕರಣಗಳ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಲೆಕ್ಕ ಪರಿಶೋಧನೆಯನ್ನು ಮಾಡಿರುತ್ತಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಲೆಕ್ಕ ಸಹಾಯಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಅದೇ ರೀತಿ ಇಲ್ಲಿ ಹಾಜರಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಚಿನ್ನತೋಡಿ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 1/4/2024ರಿಂದ ದಿನಾಂಕ 31/3/2025 ಅವಧಿಯ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾಂತರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯು ದಿನಾಂಕ 1/12/2025ರಿಂದ ದಿನಾಂಕ 6/12/2025 ನಡೆಯಲಿದ್ದು, ದಿನಾಂಕ 6/12/2025 ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಚಿನ್ನತೋಡಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ 11 ಗಂಟೆ ಸಮಯದಲ್ಲಿ ನಡೆಸಲಾಗುವುದು. ಸದರಿ ಸಭೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಲು ಈ ಮೂಲಕ
ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಕಳೆದ ಸಾಲಿನಲ್ಲಿ ನಡೆಯುವಂಥ ಸಾಮಾಜಿಕ ಪರಿಶೋಧನೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯಾದಂಥ ಕಾಮಗಾರಿಗೆ ಒಂದು ಆಕ್ಷೇಪಣೆ ಇತ್ತು. ಅದಕ್ಕೆ ನಾವು ತೆಗೆದುಕೊಂಡ ಕ್ರಮ ಈಗಿನಂತಿದೆ. ಅಬ್ಜೆಕ್ಷನ್: ಕಾಗಟ್ಟು ಮಹಾಬಲ ಶೆಟ್ಟಿ ಇವರ ಜಮೀನಿನಲ್ಲಿ ಕೃಷಿ ಕಾಲುವೆ ನಿರ್ಮಾಣ ಕಾಮಗಾರಿಗೆ ಹಳದಿ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಯಾಗಿರುವ ಮೊತ್ತ 7,900 ಹಣಕಾಸಿನ ವಿಚಾರಣೆ ಎಂದು ಸಭೆಯಲ್ಲಿ ಮಂಡಿಸಲಾಗಿತ್ತು. ಸದರಿ ಕಾಮಗಾರಿಗೆ ಪಾವತಿಯಾದ ಮೊತ್ತದಲ್ಲಿ ಸರಿಯಾಗಿ ಅಳತೆ ಪುಸ್ತಕದಲ್ಲಿ ಅಳತೆ ದಾಖಲಾಯಿಸುವುದನ್ನು ನಾವು ಅಧ್ಯಕ್ಷ ಸಭೆಯಲ್ಲಿ ತೋರಿಸಿ ಆ ದಿನಾಂಕ 21/22/5 ಜರುಗಿದ ಅಧ್ಯಕ್ಷ ಸಭೆ ಸಮಿತಿಯಲ್ಲಿ ತೀರ್ಮಾನ ಮಾಡಿರುತ್ತದೆ. ಅದರದ್ದು ರಿಪೋರ್ಟ್ ಎಲ್ಲಿದೆ? ಸಭೆಯಲ್ಲಿ ಮಂಜೂರು ಮಾಡಿದ್ರು ಕ್ಲಿಯರ್ ಆಗಿದೆ. ಪ್ರತಿ ಇವತ್ತು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಕೊನೆಯ ಹಂತದಲ್ಲಿದೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಕಳೆದ 6 ದಿನಗಳಿಂದ ನಿರಂತರವಾಗಿ 6 ದಿನಗಳಿಂದ ನಾವು ಮಾಡ್ತಾ ಬರ್ತೇವೆ. ಇವತ್ತು ಕೊನೆಯದಾಗಿ ಗ್ರಾಮ ಸಭೆ ಆಯೋಜನೆ ಮಾಡಿ ಏನು ಆ ಯೋಜನೆಗಳಿವೆ ಆ ಯೋಜನೆಗಳ ಎಲ್ಲ ಕ್ರೋಢೀಕೃತ ವರದಿಯನ್ನು ಕರಡು ವರದಿ ಪ್ರತಿಯನ್ನು ನಾವು ತಯಾರು ಮಾಡಿದ್ದೇವೆ. ಅದರಲ್ಲಿ ಇವತ್ತು ಈ ಒಂದು ಸಭೆಯಲ್ಲಿ ಮಂಡಿಸಿ ಆ ವರದಿಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿ ಅವರ ಒಂದು ವರದಿ ಇರಬಹುದು ಅಥವಾ ಸೂಕ್ತ ಸಲಹೆಗಳನ್ನು ದಾಖಲಿಸಿಕೊಳ್ಳುವಂಥ ಒಂದು ಸಭೆ. ಸೊ ಇವತ್ತಿನ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನೋಡಲ್ ಅಧಿಕಾರಿಗಳು, ಅದೇ ರೀತಿ ಶೆಣಕೋಡಿ ಗ್ರಾಮ ಪಂಚಾಯತಿನ ಗೌರವದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಆಗಮಿಸತಕ್ಕಂಥ ಸದಸ್ಯರುಗಳೇ, ಸೊ ಪಿಡಿಒರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಕೂಲಿಗಾರರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಹಪಾಠಿ. ಬಹುಶಃ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಿಮಗೆ ಜಾಸ್ತಿ ಹೇಳಬೇಕು ಅಂತಿಲ್ಲ. ಯಾಕಂದರೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನದಲ್ಲಿದೆ. ಸೊ ಸಾಕಷ್ಟು ಫಲಾನುಭವಿಗಳು ಇದರ ಪ್ರಯೋಜನ ಪಡ್ಕೊಂಡಿದ್ದೀರಾ. ಅದೇ ರೀತಿ ನಿರಂತರವಾಗಿ ಮುಂದೆ ಕೂಡ ನಿಮಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಅದರ ಬಗ್ಗೆ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. ಸೊ ಏನು ನಿಮಗೆ ಬೇಸಿಕ್ ಆಗಿ ಏನು ಮಾಹಿತಿ ಬರಬೇಕು ಅದನ್ನು ಮಾತಾಡಿ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಮೊದಲನೇದಾಗಿ ಈ ಯೋಜನೆಯಲ್ಲಿ ಒಂದು ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ಯಂತ್ರ ಬಳಕೆ ಮಾಡೋದಿಲ್ಲ. ಯಂತ್ರ ಬಳಕೆ ಮಾಡದೆ ಮಾನವ ನೀರಿನಿಂದ ಕೂಲಿ ಕೆಲಸವನ್ನು ಮಾಡಿದರೆ ಈ ಯೋಜನೆಯಲ್ಲಿ ಏನು ಒಂದು ಕೂಲಿ ಮೊತ್ತವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಪ್ರಸ್ತುತ ನಿಮಗೆ 370 ರೂಪಾಯಿ ಕೂಲಿ ಮೊತ್ತ ನಡೀತಾ ಇಲ್ಲ. ಸೊ ನಾವು ಈ ಹಿಂದೆ 1/4/2024ರಿಂದ 30/3/2025 ಮಾರ್ಚ್ ಅಂತ್ಯದವರೆಗೆ ನಾವು ವರದಿ ನಾವು ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ನಿಮಗೆ 349 ರೂಪಾಯಿ ಕೂಲಿ ಮೊತ್ತ ಸಿಗ್ತಾ ಇತ್ತು. ಸೊ ಈ ಒಂದು ವರ್ಷಗಳ ವರದಿಯಲ್ಲಿ ನಿಮಗೆ 349 ರೂಪಾಯಿ ಪಡ್ಕೊಂಡಂತಹ ಫಲಾನುಭವಿಗಳಿಂದ ಇವಾಗ ಪ್ರಸ್ತುತ ಅವಧಿಯಲ್ಲಿ 370 ರೂಪಾಯಿ ಕೂಲಿ ಮೊತ್ತ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅದೇ ನಾನು ಹೇಳಿದಾಗೆ ಎಲ್ಲವೂ ನಮಗೆ ಒಟ್ಟು ಈ ಒಂದು ಯೋಜನೆಯಲ್ಲಿ 266 ಅನುಮೋದಿಸಲ್ಪಟ್ಟ ಒಂದು ಕಾಮಗಾರಿಗಳ ಪಟ್ಟಿ. ಸೊ ಏನು ಈ ಕಾಯ್ದೆಯಲ್ಲಿ
ಹೇಳಿದ್ದಾರೆ ಇಂತಹ ಕಾಮಗಾರಿಗಳನ್ನು ಮಾಡಬೇಕು ಅಂತ. ಸೊ ಒಟ್ಟು 266 ಕಾಮಗಾರಿಗಳ ಪಟ್ಟಿ ಇದೆ. ಸೊ ಅದರಲ್ಲಿ ನಮ್ಮ ಜಿಲ್ಲೆಗೆ ಯಾವೆಲ್ಲ ಕಾಮಗಾರಿಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆಯೋ ಅಂತಹ ಒಂದು ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸಾಮಾನ್ಯ ನಿಟ್ಟಿನಲ್ಲಿ ನಮ್ಮಲ್ಲಿ ಬಹುತೇಕ ವೈಯಕ್ತಿಕ ಕಾಮಗಾರಿಗಳಾಗ್ತದೆ, ಅದರೊಟ್ಟಿಗೆ ಸಾರ್ವಜನಿಕ ಕಾಮಗಾರಿಗಳನ್ನು ಕೂಡ ಮಾಡ್ತಾ ಇದ್ದೀವಿ ಆದ್ಯತೆ ಮೇರೆಗೆ. ಸೊ ಹಾಗಾಗಿ ಇಲ್ಲಿ ಬದಲಾವಣೆಗಳು ನಿರಂತರ, ಏನೇ ಬದಲಾವಣೆಗಳು ಆದರೂ ಕೂಡ ಅದು ಸುತ್ತೋಲೆಗಳ ಮುಖಾಂತರ ಗ್ರಾಮ ಪಂಚಾಯತಿಗೆ ಬರುತ್ತೆ. ಸೊ ಅಲ್ಲಿ ನಿಮಗೆ ಮಾಹಿತಿ ಸೂಚನಾ ಫಲಕಗಳಲ್ಲಿ ಅದನ್ನು ಹಾಕಿಬಿಡ್ತಾರೆ. ಸೊ ಅದನ್ನು ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಏನು ವಿಷಯ ನಿರ್ವಾಹಕರಿದ್ದಾರೆ, ಸೊ ಅವರಿಗೆ ನೀವು ಕರೆ ಮಾಡಿ ಅಥವಾ ಭೇಟಿ ಮಾಡಿಕೊಂಡು ಎಲ್ಲ ಬದಲಾವಣೆಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಕೆಲವೊಂದು ಆದೇಶಗಳಲ್ಲಿ ತಿಳಿಸಿರುವಂತಹ ಒಂದು ಆದೇಶಗಳನ್ನು ನಾನು ನೇರವಾಗಿ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸೊ ಕೆಲವೊಂದು ಮಾಹಿತಿಗಳು ಜನರಿಗೆ ನೇರವಾಗಿ ತಲುಪಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನು ಸಭೆಯಲ್ಲಿ ಮಂಡನೆ ಮಾಡಿದರೆ ಯಾರು ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಅವರಿಗಾದರೂ ಅದರ ಒಂದು ಮಾಹಿತಿಗಳು ಸಿಗುತ್ತೆ. ಇದರಲ್ಲಿ ಮೊದಲನೇದಾಗಿ ದಿನಾಂಕ 10/12/2022 ಒಂದು ಆದೇಶ ಸರ್ಕಾರ ಹೊರಡಿಸುತ್ತೆ. ಸೊ ಅದರಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ ಒಂದು ವಿಷಯ ಇಟ್ಕೊಂಡು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅದರಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಾಕುತ್ತಿರುವುದಕ್ಕೆ ಹಲವಾರು ಪ್ರಕರಣಗಳು ಸಾಮಾಜಿಕ ಮನಸ್ಸಿನಲ್ಲಿ ವರದಿಯಾಗಿರುತ್ತದೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಇದರಲ್ಲಿ ಏನು ಅಂತ ಹೇಳಿದರೆ, ನಾವು ವೈಯಕ್ತಿಕ ಕಾಮಗಾರಿಗಳನ್ನು ನಾವು ಈ ಯೋಜನೆಯ ಮುಖಾಂತರ ಪಡ್ಕೊಂಡ ನಂತರ ಈ ಆದೇಶ ಬಂದ ನಂತರ ಕನಿಷ್ಠ 5 ವರ್ಷಗಳವರೆಗೆ ಅದನ್ನು ಸೂಕ್ತವಾಗಿ ನಿರ್ಮಾಣ ಮಾಡ್ಕೋಬೇಕು. ಅಂದರೆ ನಾಮಫಲಕ ಹಾಕುವಂಥದ್ದು ಇರ್ಬೋದು, ಬೇರೆಲ್ಲ ಏನು ಅದರ ಒಂದು ಕಾಮಗಾರಿಯನ್ನು ನಾವು ಸೂಕ್ತವಾಗಿ ನಿರ್ಮಾಣ ಮಾಡ್ಕೊಂಡು ಹೋಗಬೇಕು. ಸೊ ಅದನ್ನು ಕರೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಆದ ಕಾರಣ 5 ವರ್ಷಗಳ ನಂತರ ಅದೇನಂತ ಹೇಳಿಲ್ಲ, 5 ವರ್ಷಗಳವರೆಗೆ ಕನಿಷ್ಠ 5 ವರ್ಷಗಳವರೆಗೆ ಅದನ್ನು ನೀವು ನಿರ್ಮಾಣ ಮಾಡಲೇಬೇಕು. ಯಾಕಂದರೆ ಇದು ಈಗಾಗಲೇ ಈ ಹಿಂದೆ ನಾವು ಸಾಮಾಜಿಕ ಪರಿಶೀಲನೆ ನಡೆಸಿದಾಗ ಹೆಚ್ಚಿನ ವರದಿಯಲ್ಲಿ ಬೇರೆ ಬೇರೆ ಪ್ರಕಾರಗಳಂದರೆ ಹೆಚ್ಚಾಗಿ ಅದರಲ್ಲಿ ಅದೇ ಉದ್ದೇಶಕ್ಕೆ ಬಳಸೋದು ಸಾಕಲ್ಲ, ಬೇರೆ ಯಾವುದೋ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡ್ತಾರೆ. ಸೊ ಇಂತಹ ಪ್ರಕರಣಗಳು ವರದಿಯಾಗಿರೋ ಮೇರೆಗೆ ಇನ್ನೊಂದು ಆದೇಶ ಬಂದಿರುವಂಥದ್ದು. ಸೊ ಈ ಆದೇಶ ಬಂದ ನಂತರ ಏನು ನೀವು ಕಾಮಗಾರಿಗೆ ಅರ್ಜಿ ಕೊಡ್ತೀರಾ ಅದರೊಂದಿಗೆ ಒಂದು ಮುಚ್ಚಳಿಕೆ ಪತ್ರವನ್ನು ಕೊಡಬೇಕು ಅನ್ನೋದು ಕೂಡ ಈ ಆದೇಶದಲ್ಲಿ ಅಂದರೆ ನಾನು ಈ ವೈಯಕ್ತಿಕವಾಗಿ ಪಡೆದ ಪ್ರಯೋಜನ ಕಾಮಗಾರಿಯನ್ನು ಮುಂದಿನ 5 ವರ್ಷಗಳವರೆಗೆ ಸೂಕ್ತವಾಗಿ ನಿರ್ವಹಿಸ್ತೇನೆ. ಒಂದು ವೇಳೆ ನಿರ್ವಹಿಸದೆ ಹೋದರೆ ಅದಕ್ಕೆ ನಾನೇ ಸೂಕ್ತ ನೇರ ಜವಾಬ್ದಾರಿ ಎನ್ನುವ ನಿಟ್ಟಿನಲ್ಲಿ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡಬೇಕಾಗತ್ತೆ. ಅದು ಇಂತಹ ಒಂದು ಪ್ರತಿಯೊಂದು ಕಡತಗಳಲ್ಲಿ ಕೂಡ ಇರಬೇಕಾಗುತ್ತೆ. ಸೊ ನಮಗೆ ಈ ಒಂದು ಹಂತದಲ್ಲಿ ಯಾವುದೇ ಒಂದು ಮುಚ್ಚಳಿಕೆ ಪತ್ರಗಳು ಸಿಕ್ಕಿಲ್ಲ. ಸೊ ಮುಂದೆ ಅದನ್ನು ಗ್ರಾಮ ಪಂಚಾಯತ್ ಆ ಒಂದು ಆದೇಶವನ್ನು ಕೂಡ ಪರಿಪಾಲನೆ ಮಾಡಿಕೊಂಡು ಹೋಗಬೇಕಾಗಿರೋದು. ಸೊ ಇದು ಮೊದಲನೇ ಆದೇಶ. ಸೊ ಎರಡನೇದು 19/10/2023 ಒಂದು ಆದೇಶ ಬರುತ್ತೆ. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿ ಅಂದರೆ ಪ್ರತಿ ಅರ್ಹ ಕುಟುಂಬಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷಗಳಿಂದ 5 ಲಕ್ಷಗಳಿಗೆ ಹೆಚ್ಚಿಸಿರುವ ಕುರಿತು. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿಗಾರರಿಗೆ ಅಕುಶಲ ಕೆಲಸ ಒದಗಿಸುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಜೀವನಾಧಾರಕ್ಕೆ ನೆರವಾಗುವ ವೈಯಕ್ತಿಕ ಆಸ್ತಿಗಳನ್ನು ಸೃಜನೆ ಮಾಡುವ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. ಸೊ ನರೇಗಾ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಏನಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005 ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದಂತೆ
ಯೋಜನೆ ಅಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಯಾರೆಲ್ಲ ಫಲಾನುಭವಿಗಳು ಅರ್ಹತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಅಂದರೆ BPL ಫಲಾನುಭವಿಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನರ ಕುಟುಂಬಗಳು, ಭೂಸುಧಾರಣಾ ಫಲಾನುಭವಿಗಳು, ವಸತಿ ಹಕ್ಕು ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರು ಇವರಿಗಷ್ಟೇ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಅರ್ಹತೆ ಇರುವಂಥದ್ದು. ಇವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ವೈಯಕ್ತಿಕವಾಗಿ ಈ ಯೋಜನೆಯ ಪ್ರಯೋಜನವನ್ನು ಕೊಡಲಿಕ್ಕೆ ಬರಲ್ಲ. ಸೊ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯೋಜನೆಯಡಿ ನೋಂದಾಯಿತವಾದ ಒಂದು ಅರ್ಹ ಕುಟುಂಬವು ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ಲಕ್ಷಗಳವರೆಗೆ ಯೋಜನೆಯಡಿ ನೀಡಲಾಗುವ ವೈಯಕ್ತಿಕ ಕಾಮಗಾರಿಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು ಕುಟುಂಬ ಅವರು ಉದ್ಯೋಗಶಕ್ತಿ ನೋಂದಾವಣೆ ಮಾಡಿಕೊಂಡಿದ್ದರೆ ಅವರು ತನ್ನ ಜೀವಿತಾವಧಿಯಲ್ಲಿ 5 ಲಕ್ಷಗಳವರೆಗೆ ಉದ್ಯೋಗಾರ್ಥಿ ಯೋಜನೆ ಅಡಿಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದರೆ ಉದಾಹರಣೆಯಾಗಿ ಒಂದು ಕುಟುಂಬ 1.5 ಲಕ್ಷಕ್ಕೆ ಒಂದು ಬಾವಿ ಮಾಡ್ತಾರೆ. ಸೊ ಮತ್ತೆ 1 ಲಕ್ಷಕ್ಕೆ ತೆಂಗಿನ ತೋಟ ಇಡ್ತಾರೆ, ಅಲ್ಲಿ 2.5 ಲಕ್ಷ ಆಗಿದೆ. ಮತ್ತೆ ಅವರು 1.5 ಒಂದು ಹಟ್ಟಿ ಮಾಡ್ತಾರೆ, 57,000, ಹೀಗೆ 3 ಲಕ್ಷ ಆಗುತ್ತೆ. ಸೊ ಈ ಥರ ಯೋಜನೆಗಳ ಪ್ರಯೋಜನವನ್ನು ಪಡ್ಕೊಂಡ ಹಾಗೆ ಅದು 5 ಲಕ್ಷಕ್ಕೆ ಅದು ಮಿತಿ ಆಗುತ್ತೆ, ಮತ್ತೆ ಅವರಿಗೆ ಜಾಸ್ತಿ ಕೊಡಲಿಕ್ಕೆ ಬರಲ್ಲ. ಸೊ ಒಂದು ವೇಳೆ ಕೊಟ್ಟರೆ ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯತಿಯರ ಜವಾಬ್ದಾರಿ ಆಗುತ್ತೆ. 5 ಲಕ್ಷಗಳ ಮಿತಿಯೊಳಗಡೆ ಅವರಿಗೆ ಪ್ರಯೋಜನವನ್ನು ಕೊಡಬೇಕಾಗುತ್ತೆ. ಸೊ ಅದು ಕೂಡ ಒಂದು. ಹಾಗಾಗಿ ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ಅದು ಒಮ್ಮೆ ಮಾತ್ರ. ಸೊ ಹಾಗಾಗಿ ಇದನ್ನು ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಕನ್ಫ್ಯೂಷನ್ ಇದ್ದರೆ ನೀವು ದಯವಿಟ್ಟು ಇಲ್ಲಿ ಕೇಳಿಕೊಳ್ಳಿ. ಸೊ ಹಾಗಾಗಿ 5 ಲಕ್ಷಗಳ ಒಂದು ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಸೊ ಇವೆರಡು ಜಾಸ್ತಿಯಾಗಿ ಜನರಿಗೆ ಈ ಒಂದು 2 ಆದೇಶಗಳ ಬಗ್ಗೆ ಜೊತೆಗೆ ನೇರವಾದ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕರೆ ಸೊ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಜನರು ಮುಂದೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಸಭೆಯಲ್ಲಿ ನಾವುಗಳು ಈ ಆದೇಶವನ್ನು ನೇರವಾಗಿ ಸಭೆಯಲ್ಲಿ ಓದಿಗೆ ಇಡ್ತೇವೆ, ಅವರಿಗೆ ಖಂಡಿತ ಪ್ರಯೋಜನ ಆಗಲಿ. ಸೊ ಇದು ಹೊರತುಪಡಿಸಿ ಇದೆಲ್ಲ ಕಾಮಗಾರಿಗಳು ಇವಾಗ ಮೊನ್ನೆ ಒಂದು ಆದೇಶ ಬಂತು. ಸೊ ಅದರಲ್ಲಿ ಪಪ್ಪಾಯ ಮತ್ತು ಅಂಗಾಂಶ ಬಾಳೆ, ಸೊ ಆ ಒಂದು ಕಾಮಗಾರಿಯನ್ನು ಇನ್ನು ಮುಂದೆ ಮಾಡ್ಕೊಳ್ಳೋ ಅವಕಾಶ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಅದನ್ನು ಈ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಆ ಒಂದು ಕಾರಣಕ್ಕಾಗಿ ಮುಂದೆ ಇಂತಹ ಕಾಮಗಾರಿಗಳನ್ನು ಉದ್ಯೋಗಾರ್ಥಿ ಯೋಜನೆ ಅಡಿಯಲ್ಲಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುವುದಿಲ್ಲ. ಸೊ ಅದನ್ನು ಕೂಡ ತಿಳ್ಕೋಬೇಕು. ಸೊ ಅದನ್ನು ಹೊರತುಪಡಿಸಿ ಇದೆಲ್ಲ ಏನೇ ಒಂದು ಆದೇಶಗಳಿದ್ರೂ ಕೂಡ ಸೊ ಅದು ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಆ ಬದಲಾದ ಮಾಹಿತಿಗಳನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ನೀವು ಖುದ್ದಾಗಿ ಭೇಟಿ ಮಾಡಿ ವಿಷಯ ನಿರ್ವಾಹಕರು ಅಥವಾ ಅಧಿಕಾರಿಯವರನ್ನು ಭೇಟಿ ಮಾಡಿಕೊಂಡು ಆ ಒಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಒಂದಾದ ವಿಚಾರ ಅಂತ ಹೇಳಿದ್ರೆ ಸೊ ಪ್ರಯೋಜನ ಅಥವಾ ನಿಮ್ಮ ಬೇಡಿಕೆಗಳ ಅರ್ಜಿಗಳನ್ನು ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಉದ್ಯೋಗಾರ್ಥಿ ಯೋಜನೆಯಲ್ಲಿ ನಾವು ತೆಂಗಿನ ತೋಟವಾ ಅಥವಾ ಒಂದು ಬಾವಿ ಮಾಡಬೇಕು ಅಂತಾದರೆ ಸೊ ನಾವು ಏನೋ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಮತ್ತೆ ಆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಇವಾಗ ಹಾಗೆ ಆಗಿಲ್ಲ, ಬದಲಾವಣೆ ಆಗಿದೆ. ಸೊ ಆ ಬದಲಾದ ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಕೂಡ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಸೊ ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯವರ ಹುಟ್ಟಿದ ದಿನ. ಸೊ ಅವತ್ತು ಈ ಒಂದು ಯೋಜನೆಯನ್ನು ಅವರ ಹೆಸರಿನಿಂದಲೇ ಕರೀತಾ ಇರೋದ್ರಿಂದ ಸೊ ಅಕ್ಟೋಬರ್ 2ನೇ ತಾರೀಕಿಗೆ ಒಂದು ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ ಉದ್ಯೋಗಾರ್ಥಿ ಯೋಜನೆ. ಅದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಮುಂಬರುವ ಆರ್ಥಿಕ ವರ್ಷದಲ್ಲಿ ನಮಗೆ ಯಾವೆಲ್ಲ ಬೇಡಿಕೆಗಳು ಬರಬಹುದು ಅನ್ನೋದಕ್ಕೆ ಮುಂಚಿತವಾಗಿ ನಾವು ಅದನ್ನು ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಕ್ರಿಯೆ ಯೋಜನೆಯನ್ನು ತಯಾರು ಮಾಡಿಕೊಂಡು ಎಲ್ಲ ಪ್ರಕ್ರಿಯೆಗಳನ್ನು ಏನು ಸಾಂಗವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಅವರು ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ. ಅಂದರೆ ಮೊನ್ನೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಆಗಿರ್ಬೋದು, ನವೆಂಬರ್ 30ರವರೆಗೆ ನಿಮಗೆ ಕೂಡ ಅವಕಾಶ ಇತ್ತು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮುಂದಿನ ವರ್ಷಕ್ಕೆ ಅಂದರೆ ಆರ್ಥಿಕ ವರ್ಷ ಅಂತ ಹೇಳಿದ್ರೆ 1/4/2026ರಿಂದ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ. ಆ ಒಂದು ಆರ್ಥಿಕ ವರ್ಷದಲ್ಲಿ ನೀವು ಉದ್ಯೋಗಾರ್ಥಿ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ಮಾಡಬೇಕು ಅಂತ ಇದ್ದರೆ
ನೀವು ಅಕ್ಟೋಬರ್ 2ನೇ ತಾರೀಕು ಅಂದರೆ ಅಕ್ಟೋಬರ್ 2025ರಲ್ಲಿ ಆ 2ನೇ ತಾರೀಕು ನಂತರ ನಿಮಗೆ ನಿಗದಿತ ದಿನಾಂಕದವರೆಗೆ ಅಂದರೆ ಮೇ ಬಿ ನವೆಂಬರ್ 30ರವರೆಗೆ ಅವರಿಗೆ ಗ್ರಾಮ ಪಂಚಾಯತಿಗೆ ಅವಕಾಶ ಇತ್ತು ನಿಮ್ಮ ಬೇಡಿಕೆಗಳನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ. ಸೊ ಅಲ್ಲಿ ನೀವು ನಿಮ್ಮ ಬೇಡಿಕೆಗಳ ಅರ್ಜಿಗಳನ್ನು ಕೊಡಬೇಕಾಗತ್ತೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಸೊ ಅದರ ಪ್ರಕ್ರಿಯೆ ಇರುತ್ತೆ. ಸೊ ಏನು ಅಂತ ಹೇಳಿದ್ರೆ ಯಾವೆಲ್ಲ ಬೇಡಿಕೆಗಳು ಬರುತ್ತೆ ಆ ಬೇಡಿಕೆಗಳನ್ನೆಲ್ಲ ದಾಖಲಿಸಿಕೊಂಡು ಅದನ್ನು ಇವಾಗ ತಂತ್ರಾಂಶದಲ್ಲಿ ದಾಖಲು ಮಾಡ್ಕೊತಾರೆ. ಮತ್ತೆ ಯಾವುದೇ ರೀತಿಯ ಬದಲಾವಣೆಗಳಿಗೆ ಅವಕಾಶ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಮತ್ತೆ ಬಂದು ಕೊಟ್ಟರೆ ನಿಮಗೆ ಯಾವುದೇ ಕಾರಣಕ್ಕೆ ಆ ಯೋಜನೆ ಅಡಿಯಲ್ಲಿ ಅವಕಾಶ ಸಿಗಲ್ಲ. ಒಂದು ವೇಳೆ ಹೆಚ್ಚುವರಿ ಕ್ರಿಯಾಯೋಜನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಬೇಡಿಕೆ ಬಂದಂಥ ಬೇಡಿಕೆಯನ್ನು ಅಲ್ಲಿ ದಾಖಲಿಸಿಕೊಟ್ಟು ಅದಕ್ಕೆ ಅವಕಾಶ ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಹೊರತು ನಿಮಗೆ ಹೆಚ್ಚಿನ ಅಂದರೆ ಹೆಚ್ಚುವರಿ ಕ್ರಿಯಾಯೋಜನೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗದಿದ್ದರೆ ಮತ್ತೆ ನೀವು ಮುಂದಿನ ವರ್ಷವರೆಗೆ ನೀವು ಕಾಯಬೇಕು. ಇಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಬರೀ ನೀವು ಬೇಡಿಕೆ ಅರ್ಜಿಯನ್ನು ಮುಂಚಿತವಾಗಿ ಕೊಡ್ತೀರಾ. ಕಾಮಗಾರಿಯನ್ನು ನೀವು ಉದಾಹರಣೆಯಾಗಿ ಒಬ್ಬರು ಬಾವಿ ಕಾಮಗಾರಿಯನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾಡ್ತಾರೆ. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಅಕ್ಟೋಬರ್ 2ನೇ ತಾರೀಕಿಂದ ನವೆಂಬರ್ 30ರೊಳಗೆ ಅವರು ಅರ್ಜಿಯನ್ನು ಕೊಡಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಕಾಮಗಾರಿಯನ್ನು ನೀವು ಮಾಡಲಿಕ್ಕಿರುವಂಥದ್ದು ಮೇ ಅಥವಾ ಏಪ್ರಿಲ್ನ ಅಂತ್ಯದಲ್ಲೇ ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಸೊ ಈ ಥರ ಬಂದಂಥ ಬೇಡಿಕೆಗಳನ್ನು ಗ್ರಾಮ ಪಂಚಾಯತ್ ಹಿಡಿದು ಮಾರ್ಚ್ 10ರವರೆಗೆ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಆಗುತ್ತೆ. ಸೊ ಅಂತಿಮವಾಗಿ ನಮ್ಮ 1/4/2026 ನಂತರ ನಿಮಗೆ ಯಾವೆಲ್ಲ ಬೇಡಿಕೆಗಳ ಅರ್ಜಿಗಳನ್ನು ಕೊಟ್ಟಿರ್ತಾರೆ ಸೊ ಅವರಿಗೆ ಒಂದು ಕಾರ್ಯಾದೇಶ ಪತ್ರ ಕೊಡ್ತಾರೆ ಗ್ರಾಮ ಪಂಚಾಯತಿಂದ. ನೀವು ಈಗ ಒಂದು ಕಾಮಗಾರಿಗೆ ಬೇಡಿಕೆ ಕೊಟ್ಟಿದ್ದೀರಾ. ಸೊ ನೀವು ನಿಮ್ಮ ಕಾಮಗಾರಿ ಅನುಮೋದನೆಯಾಗಿ ಬಂದಿದೆ, ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೋದು ಅಂತ ಸೊ ಅವರು ಬೇಡಿಕೆ ಅರ್ಜಿ ಅವರಿಗೆ ಒಂದು ಕಾಮಗಾರಿ ಆದೇಶ ಪತ್ರ ಕೊಡ್ತಾರೆ. ಸೊ ಆ ಕಾಮಗಾರಿ ಆದೇಶ ಪತ್ರವನ್ನು ತೆಕ್ಕೊಂಡ ನಂತರ ನೀವು ವಿಮರ್ಶಕ್ಕೆ ಕಾಮಗಾರಿಯನ್ನು ಮಾಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ಬದಲಾವಣೆಗಳಾಗಿವೆ. ಸೊ ನೀವು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಅಂದರೆ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ. ಸೊ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯಿಂದ ಆ ಒಂದು ಕಾಮಗಾರಿಯ ಖಾಲಿ ಜಾಗದ ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡ್ತಾರೆ. ಅಂದರೆ GPS ಛಾಯಾಚಿತ್ರವನ್ನು ನರೇಗಾ ತಂತ್ರಾಂಶಕ್ಕೆ ನಾಮಫಲಕ ಹಾಕಿ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಿದೆ. 2ನೇ ಹಂತವಾಗಿ ಕಾಮಗಾರಿ ಮಾಡ್ತಾ ಇರುವಂಥ ಛಾಯಾಚಿತ್ರ, 3ನೇ ಹಂತವಾಗಿ ಕಾಮಗಾರಿ ಮುಕ್ತಾಯ ಆದ ನಂತರ ಆ ಒಂದು ಛಾಯಾಚಿತ್ರವನ್ನು ಕೂಡ ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಎಲ್ಲ ಪ್ರಕ್ರಿಯೆಗಳು ನಿರಂತರವಾಗಿ ಆಗಬೇಕು ಅಂತ ಹೇಳಿದರೆ ಸೊ ನಿಮ್ಮ ಸಹಕಾರ ಬಹಳ ಮುಖ್ಯ. ಸೊ ನಿಮ್ಮ ಸಹಕಾರ ಕೊಟ್ಟರೆ ಅದು ಮುಂದಿನ ಹಂತದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು, ಅದಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬರಲ್ಲ. ಇಲ್ಲದೆ ಹೋದರೆ ಮತ್ತೆ ಮುಂದೆ ಸಮಸ್ಯೆಗಳು ಆಗುತ್ತೆ. ಸೊ ಹಾಗಾಗಿ ಸೊ ಇದಿಷ್ಟು ಬದಲಾದ ವಿಚಾರಗಳು. ಅದನ್ನು ಹೊರತುಪಡಿಸಿದರೆ ಸೊ ನಿಮಗೆ ಏನಾದರೂ ಯೋಜನೆ ಬಗ್ಗೆ ಕೇಳೋದಿದ್ದರೆ ದಯವಿಟ್ಟು ಅದರ ಬಗ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳಿ. ಸೊ ಈ ಹಂತದಲ್ಲಿ ನಾವೆಲ್ಲ ಮಾಹಿತಿಗಳನ್ನು ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದೇವೆ. ಸೊ ಆ ಮಾಹಿತಿಗಳು ನಿಮಗೆ ಒಂದು ಸರಿಯಾದ ಮಾಹಿತಿ ನಿಮಗೆ ಸಿಕ್ಕಿದ್ರೆ ಅದು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಆಗಲ್ಲ. ಇಲ್ಲದೆ ಹೋದರೆ ಅರ್ಧಂಬರ್ಧ ಮಾಹಿತಿಗಳನ್ನು ತಿಳ್ಕೊಂಡಾಗ ಮತ್ತೆ ಅಲ್ಲಿ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಈ ಸಭೆ ಮುಗಿದ ಮುಂಚೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಯೋಜನೆಗೆ ಸೀಮಿತವಾಗಿ ಈ ಉದ್ಯೋಗ ಯೋಜನೆಗೆ ಸೀಮಿತವಾಗಿ ನೀವು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಸೊ ಅದನ್ನು ಹೊರತುಪಡಿಸಿದರೆ ಇವತ್ತು ಟೆಕ್ನಿಕಲ್ ವಿಷಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ತಾಂತ್ರಿಕ ಸಹಾಯಕರು ಇಲ್ಲ. ಸೊ ಅದು ಮುಂದೆ ಅವ್ರು ಬಂದಾಗ ಬೇರೆ ಬೇರೆ ಸಭೆಗಳಲ್ಲಿ ಅದು ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಹೊರತುಪಡಿಸಿ ಇಷ್ಟು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ. ಸೊ ಉದ್ಯೋಗ ಖಾತ್ರಿ ಯೋಜನೆ ಅಷ್ಟೇ, ಇನ್ನೊಂದು ಯೋಜನೆ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಬರುವಂಥದ್ದು. ಅದು 15 ಹಣಕಾಸು ಹಾಗೂ 15 ಹಣಕಾಸು ಇದೆ. ಈ ಒಂದು ಯೋಜನೆಯಲ್ಲಿ ನಾವು ಕಳೆದ 1 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನೆಲ್ಲ ಕಾಮಗಾರಿಗಳಾಗಿವೆ ಆ ಕಾಮಗಾರಿಗಳ ಒಂದು ಕಾಮಗಾರಿಗಳಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಅವಧಿಗಳ ಬಗ್ಗೆ ಇರ್ಬೋದು ಎಲ್ಲವೂ ನಾವು ಪರಿಶೀಲನೆ ಮಾಡಿದ್ದೇವೆ. 100% ಕಾಮಗಾರಿ ಸ್ಥಳಗಳಿಗೆ ಭೇಟಿ ಕೊಟ್ಟು ಆ ಕಾಮಗಾರಿಗಳನ್ನು ಪರಿಶೀಲಿಸಿದ್ದೇವೆ. ಸೊ ಮುಂದೆ ಹಂತ ಹಂತವಾಗಿ ಅದರ ಯೋಜನೆಗಳ ವರದಿಗಳು ಮಂಡನೆ ಆಗುತ್ತೆ.
ಸೊ ಈ ಒಂದು ಸಂದರ್ಭದಲ್ಲಿ 15 ಹಣಕಾಸು ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ 15 ಹಣಕಾಸು ಯೋಜನೆ ಅಡಿಯಲ್ಲಿ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಅನುದಾನ ಗ್ರಾಮ ಪಂಚಾಯತಿಗೆ ಶೇಕಡ 75% ಅನುದಾನ ನಿಗದಿ ಆಗುತ್ತೆ, ಶೇಕಡ 10% ಅನುದಾನ ತಾಲೂಕು ಪಂಚಾಯತಿಗೆ ಮತ್ತು ಶೇಕಡ 5% ಅನುದಾನ ಜಿಲ್ಲಾ ಪಂಚಾಯತ್. ಏನು ಅನುದಾನಗಳು ನಿಗದಿ ಆಗುತ್ತೆ, ಇದು ಯಾವುದಕ್ಕೆ ನಿಗದಿ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ವಾಸಿಸ್ತಕ್ಕಂಥ ಜನಸಂಖ್ಯೆ ಹಾಗೂ ಭೌಗೋಳಿಕ ಹಿನ್ನೆಲೆಗಳಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಏನು ಅನುದಾನ ನಿಗದಿ ಆಗುತ್ತೆ, ಆ ಅನುದಾನ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಆ ಬಿಡುಗಡೆ ಆದಂತಹ ಅನುದಾನವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದು ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಈ ನಿರ್ಬಂಧಿತ ಅನುದಾನದಲ್ಲಿ ಶೇಕಡ 60, ಅನಿರ್ಬಂಧಿತ ಅನುದಾನದಲ್ಲಿ ಶೇಕಡ 40% ಅದನ್ನು ಭಾಗ ಮಾಡಿದ್ದಾರೆ. ಇನ್ನು ಮತ್ತು 2 ಹಿಂದಕ್ಕೋಗಿ ಆ ನಿರ್ಬಂಧಿತ ಅನುದಾನ ಏನಿದೆ ಶೇಕಡ 60, ಅದರಲ್ಲಿ ಮತ್ತೆ 2 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಶೇಕಡ 25, ಶೇಕಡ 50% ಅನುದಾನ ನಿಮಗೆ ಕುಡಿಯುವ ನೀರಿನ ಸಮಸ್ಯೆಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಶೇಕಡ 50 ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದ ಕಾಮಗಾರಿಗಳನ್ನು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಶೇಕಡ 60 ಹಾಗೆ. ಇನ್ನು ಶೇಕಡ 40% ಅನಿರ್ಬಂಧಿತ ಅನುದಾನ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ನಿಮ್ಮ ಇನ್ನಿತರ ಕಾಮಗಾರಿಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಇದೊಂದು ಯೋಜನೆ ಅನಿರ್ಬಂಧಿತ ಅನುದಾನದಲ್ಲಿ ಅವಕಾಶ ಇದೆ. ಒಟ್ಟಾರೆಯಾಗಿ ಇದು ಶೇಕಡ 25% ಅನುದಾನ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮತ್ತು ಶೇಕಡ 5% ಅನುದಾನ ವಿಕಲಚೇತನರಿಗೆ ಮೀಸಲಿಡಬೇಕಾಗುತ್ತೆ. ಏನು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶೇಕಡ 25% ಅನುದಾನ ಮೀಸಲಿಡಬೇಕು. ಅನುದಾನವಾಗಿ ಅನ್ನು ಯಾವುದೇ ಕಾರಣಕ್ಕೆ ಈ ವೈಯಕ್ತಿಕವಾಗಿ ಅದನ್ನು ಬಳಕೆ ಮಾಡುವಾಗಿಲ್ಲ. ಸೊ ಅದನ್ನು ಸಾರ್ವಜನಿಕವಾಗಿ ಅದನ್ನು ವೆಚ್ಚ ಮಾಡಿಕೊಳ್ಳಿಕ್ಕೆ ಇವಾಗ ಏನು ಅಂತ ಅನಿಶ್ಚಯ. ಸೊ ಈ ಹಿಂದೆ ವೈಯಕ್ತಿಕವಾಗಿ ಅದರಲ್ಲಿ ಪ್ರಯೋಜನ ಕೊಡಲಿಕ್ಕೆ ಅವಕಾಶ ಇತ್ತು, ಆದರೆ ಪ್ರಸ್ತುತ ಅವಧಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನೀವು ಅದನ್ನು ಸಾರ್ವಜನಿಕವಾಗಿಯೇ ಬಳಸಿಕೊಳ್ಬೇಕು ಸಾರ್ವಜನಿಕ ಕಾಮಗಾರಿಗಳಿಗೆ. ಅದೇ ರೀತಿ ವಿಕಲಚೇತನರಿಗೆ ಏನು 5% ಅನುದಾನ ಮೀಸಲಿಡ್ತೀರ, ಅದನ್ನು ಕೂಡ ವೈಯಕ್ತಿಕವಾಗಿ ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಸಾರ್ವಜನಿಕವಾಗಿ ಕಾಮಗಾರಿಗಳಿಗೆ ಅದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂಥದ್ದು. ಇಷ್ಟು 15 ಹಣಕಾಸು ಯೋಜನೆ ಬಗ್ಗೆ. ಇನ್ನು ಈ ಒಂದು ಅವಧಿಯಲ್ಲಿ ನಾವು ರಾಜ್ಯ ಹಣಕಾಸು ಆಯೋಗಗಳು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ಈ ಒಂದು ಆರ್ಥಿಕ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಅಂದರೆ ರಾಜ್ಯ ಹಣಕಾಸು ಅಂತ ಹೇಳಿದರೆ ಅದು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಈ ಅನುದಾನಗಳು ಬಿಡುಗಡೆ ಆಗುತ್ತೆ. ಈ ಅನುದಾನಗಳು ಒಂದು ವ್ಯತ್ಯಾಸ ಏನಿದೆ ಅಂತ ಹೇಳಿದರೆ, 15 ಹಣಕಾಸು ಮತ್ತು ರಾಜ್ಯ ಹಣಕಾಸು ಅನುದಾನಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದರೆ, 15 ಹಣಕಾಸು ಯೋಜನೆಯಲ್ಲಿ ಬಿಡುಗಡೆ ಆದ ಅನುದಾನ ಯಾವುದೇ ಕಾರಣಕ್ಕೆ ಅದು ವಾಪಸ್ ಹೋಗಲ್ಲ. ಅದು ನಿಮಗೆ ಈ ವರ್ಷ ಖರ್ಚು ಮಾಡೋದಿದ್ರು ಕೂಡ ಅದನ್ನು ಮುಂದಿನ ವರ್ಷದಲ್ಲಿ ಖರ್ಚು ಮಾಡಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಈ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ನಿಮಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಬಿಡುಗಡೆ ಆದ ಅನುದಾನವನ್ನು ಆರ್ಥಿಕ ವರ್ಷದಲ್ಲೇ ನೀವು ಖರ್ಚು ಮಾಡ್ಕೋಬೇಕು. ಒಂದು ವೇಳೆ ಹಣ ಖರ್ಚು ಮಾಡಿ ಉಳಿದರೆ ಅದು ಮತ್ತೆ ವಾಪಸ್ ರಿಟರ್ನ್ ಸರ್ಕಾರಕ್ಕೆ ಹೋಗುತ್ತೆ. ಸೊ ಈ ಒಂದು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ರಾಜ್ಯ ಹಣಕಾಸು ಆಯೋಗದ ಅನುದಾನದಿಂದ ಕಳೆದ 5 ವರ್ಷಗಳು ಅಂತ ಹೇಳಿದರೆ 2020-21ರಿಂದ ಹಿಡಿದು 24-25 ವರೆಗಿನ ಅವಧಿಯಲ್ಲಿ, ಅಂದರೆ 5 ವರ್ಷಗಳ ಅವಧಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಏನೆಲ್ಲ ಕಾಮಗಾರಿಗಳು ನಡೆದಿದೆ, ಅಂದರೆ ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ತಾಲೂಕು ಪಂಚಾಯತ್ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಇರ್ಬೋದು, ಅನುಷ್ಠಾನ ಇಲಾಖೆಗಳು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಮಾಡಿದಂಥ ಕಾಮಗಾರಿಗಳನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಆ ಕಾಮಗಾರಿಗಳನ್ನು ಶೇಕಡ 100% ಪರಿಶೀಲನೆ ಮಾಡಿ ಅದೊಂದು ವರದಿಯನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಅದು ಕೂಡ ಮುಂದೆ ನಿಮಗೆ ಹಂತವಾಗಿ ಆ ಒಂದು 2 ವರ್ಷದ ಪ್ರಕ್ರಿಯೆಯನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಇವಾಗ ಶಾಲಾ ಹಂತದಲ್ಲಿ ಕೂಡ ಅದನ್ನು ವಿಸ್ತರಿಸಿಕೊಂಡು ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ SSK ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂದರೆ PM ಶಕ್ತಿ ಯೋಜನೆ ಅಡಿಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯಲ್ಲಿ ಸಾಮಾಜಿಕ ಪರಿಶೀಲನೆ ಕೂಡ ಶಾಲಾ ಹಂತದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಎಲ್ಲ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಯಲ್ಲಿ
ಸೊ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಾಮಾಜಿಕ ಈ ಮೂರು ವಿಚಾರಗಳಿಗೆ ನಾವು ಗರಿಷ್ಠ ಒತ್ತು ಕೊಟ್ಟು ಈ ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಏನು ಕಡತಗಳಲ್ಲಿ ಏನು ವರದಿ ಇದೆ, ಸೊ ಪಾವತಿಗೆ ಸಂಬಂಧಪಟ್ಟಾಗ ಎಲ್ಲವೂ ತಂತ್ರಾಂಶದಲ್ಲಿ ನಮಗೆ ಪಾವತಿ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಆ ಪಾವತಿ ಬಗ್ಗೆ ಮಾಹಿತಿಯನ್ನು ತಂತ್ರಾಂಶದಲ್ಲಿ ನಾವು ಅಂಗೀಕರಿಸಿಕೊಂಡು ಕಡತಗಳಲ್ಲಿ ನೀವೇನು ಕಡತಗಳನ್ನು ನಿರ್ವಹಣೆ ಮಾಡಿದ್ದೀರಾ ಎರಡು ಇದಕ್ಕೆ ಏನು ವ್ಯತ್ಯಾಸಗಳಿವೆ ಅಥವಾ ಏನು ಅಲ್ಲಿ ನಮಗೆ ಸಿಕ್ಕಂತಹ ವರದಿಗಳಿವೆ ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಾರದರ್ಶಕತೆ ಗರಿಷ್ಠ ಒತ್ತು ಕೊಟ್ಟು ಈ ಒಂದು ಪ್ರಕ್ರಿಯೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ. ಇದು ಎರಡನೇದು ಉತ್ತರದಾಯಿತ್ವದ ಬಗ್ಗೆ. ಉದ್ಯೋಗಾತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳಾದರೂ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಅದರ ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ನಿಮಗೆ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅಂತ ಹೇಳಿದರೆ ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ, ಸೊ ಅವರು ಈ ಒಂದು ಪ್ರಕ್ರಿಯೆಗೆ ಇರುವಂಥ ಒಂದು ತಾಲೂಕಿನ ಅಧಿಕಾರಿ, ಸೊ ಅವರಿಗೆ ನೀವು ಸಮಸ್ಯೆಗಳನ್ನು ಮೌಖಿಕವಾಗಿ ಅಥವಾ ದೂರನ್ನ ಮುಖಾಂತರ ಸಲ್ಲಿಸಿ ಅಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಬೋದು. ಸೊ ಅಲ್ಲೂ ಆಗಿಲ್ಲ ಮತ್ತೆ ಜಿಲ್ಲಾ ಹಂತದಲ್ಲಿ 9% ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅವರಿಗೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಸೊ ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ. ಹೀಗೆ ಉತ್ತರದಾಯಿತ್ವವನ್ನು ಹಂತ ಹಂತವಾಗಿ ಇಲ್ಲಿ ಏನು ಉತ್ತರದಾಯಿತ್ವವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರುವಂಥದ್ದು. ಸೊ ಇನ್ನು ಮೂರನೇದು ಜನರ ಸಹಭಾಗಿತ್ವ. ಸೊ ಜನರ ಸಹಭಾಗಿತ್ವಗಳು ಇಲ್ಲದಿರುವಂದರೆ ಯಾವುದೋ ಒಂದು ಯೋಜನೆಗಳು ಜನರನ್ನು ತಲುಪಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಯೋಜನೆಯ ಒಂದು ಯಶಸ್ಸನ್ನು ಅಳಿಬೇಕು ಅಂತ ಹೇಳಿದರೆ ಅಲ್ಲಿ ಜನರು ಎಷ್ಟು ಅವರು ಭಾಗಿಯಾಗಿದ್ದಾರೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನು ಯಶಸ್ಸನ್ನು ನಿರ್ಧರಿಸಲಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಗ್ರಾಮ ಸಭೆಗಳಲ್ಲೂ ಕೂಡ ಯೋಜನೆಗಳು ಯಾವುದೇ ಇರ್ಬೋದು, ಆ ಯೋಜನೆಗಳ ಬಗ್ಗೆ ಅದಕ್ಕೆ ಅವರಿಗೆ ಪರಿಪಕ್ವವಾದ ಒಂದು ಮಾಹಿತಿ ಸಿಗಬೇಕು ಅಂತ ಹೇಳಿದರೆ ಆ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಅವರು ಭಾಗವಹಿಸಲಿಕ್ಕೆ ಬಹಳಷ್ಟು ಪ್ರಾಮುಖ್ಯ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸಂಬಂಧಪಟ್ಟ ವಿಷಯ ತಜ್ಞರಿಂದ ನಿಮಗೆ ಸಮರ್ಪಕವಾದ ಮಾಹಿತಿಗಳು ಲಭ್ಯ ಆಗುತ್ತೆ. ಸೊ ಅದು ನಿಮ್ಮಲ್ಲಿ ಆ ಯೋಜನೆಗಳನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಆ ಯೋಜನೆಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸೂಕ್ತವಾದ ಮಾಹಿತಿಗಳು ಅಲ್ಲಿ ಲಭ್ಯವಾಗುತ್ತೆ. ಸೊ ಆ ಸಭೆಗಳಲ್ಲಿ ಜನರ ಭಾಗವಹಿಸಲಿಕ್ಕೆ ಬಹಳಷ್ಟು ಅವರವರ ಜವಾಬ್ದಾರಿಯನ್ನು ಇಂಡಿವಿಜುವಲ್ಲಿ ಅರಿತುಕೊಂಡು ಯೋಜನೆಗಳ ಒಂದು ಯಶಸ್ಸನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದು ಕೂಡ ಒಂದಾಗುತ್ತೆ. ಸೊ ಇಷ್ಟು ಯೋಜನೆಯ ಬಗ್ಗೆ ಮತ್ತು ಸಾಮಾಜಿಕ ಕೌಶಲ್ಯ ಬಗ್ಗೆ ಹೇಳಲಿಕ್ಕೆ ಇರುವಂಥದ್ದು. ಸೊ ಇವತ್ತು ಯೋಜನೆಯಲ್ಲಿ ನನಗೆ ಯೋಜನೆಗಳ ಬಗ್ಗೆ ಮತ್ತು ಸಾಮಾಜಿಕ ಕೌಶಲ್ಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅದು ಮಾಡಿಕೊಂಡಿದ್ದೀರಾ. ಸೊ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ಈ ಒಂದು ಸಭೆಯಲ್ಲಿ ನಿಮಗೆ ಏನೇ ಸಮಸ್ಯೆಗಳು ಅಥವಾ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅಥವಾ ನಿಮಗೆ ಈ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಯೋಜನೆಗೆ ಸೀಮಿತವಾಗಿ ಅದನ್ನು ದಯವಿಟ್ಟು ಸಭೆಯಲ್ಲಿ ವ್ಯಕ್ತಪಡಿಸಿಕೊಳ್ಳಿ. ಅದನ್ನು ನಾವು ಖಂಡಿತ ಬಗೆಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಿಸಿ ಅದೇ ಮಾಡ್ಕೊಂಡಿದ್ದೀರ ಎಲ್ಲರನ್ನು ಒಂದು ಸ್ವಲ್ಪ ಅರಿವು ಮಾಡುವ ತಿಳಿಸಿ. ಗ್ರಾಮದ ಕೊಪ್ಪಳದಿಂದ ಅಂಗಡಿ ಅಲ್ಲಿಯವರೆಗೆ ಪೈಪ್ಲೈನ್ ವಿಸ್ತರಣೆ ಪಾವತಿಯಾದ 2,43,690. ಚೆನ್ನೈತೋಡಿ ಗ್ರಾಮದ ಮಸೀದಿಗಲ್ಲಿ ಹೊಸ ಕೊಳವೆ ಬಾವಿಗೆ ಪೈಪ್ಲೈನ್ ಹಾಗೂ ವಿಸ್ತರಣೆ ಪಾವತಿಯಾದ 36,840. ಪಿಡಿಮೊಗರ ಗ್ರಾಮದ ಗಾಂಧಿ ಎಂಬಲ್ಲಿ ಮೋಡಿ ರಚನೆ 47,964. ಗ್ರಾಮ ಪಂಚಾಯತ್ ಜನತೆಯಲ್ಲಿ ಘಟನೆಗೆ ಜಮೀನು ಸಮತಟ್ಟು ಹಾಗೂ ರಸ್ತೆ ನಿರ್ಮಾಣ 97,120. ಅಚ್ಚಿಬೆಟ್ಟು ಗ್ರಾಮದ ಬೆಟ್ಟೈ ಬಾಕಿಮಾರು ಚರಂಡಿ ರಚನೆ 23,614. ಅಚ್ಚಿಬೆಟ್ಟು ಗ್ರಾಮದ ಆಲದ ಕಟ್ಟಿಬೆಟ್ಟು ಪರಿಶಿಷ್ಟ ಕಾಲಿನ ರಸ್ತೆ ಕಾಂಕ್ರೀಟೀಕರಣ 1,90,454. ಅಚ್ಚಿಬೆಟ್ಟು ಗ್ರಾಮದ ಉಸಂಬಳಿ ಪರಿಶಿಷ್ಟ ಕಾಲಿನ ರಸ್ತೆ ಕಾಂಕ್ರೀಟೀಕರಣ 1,90,90,000. ಅಚ್ಚಿಬೆಟ್ಟು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಕಲಬೆಟ್ಟು ಗೇಟಿಗೆ ರ್ಯಾಂಪ್ ರಚನೆ ಪಾವತಿಯಾದ 85,222. ಅಚ್ಚಿಬೆಟ್ಟು ಗ್ರಾಮದ ವಾಮದಪದ ಪರಾರಿ ರಮೇಶ ನಾಯಕ್ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 1,90,333. ವಾಮದಪದ ಪೇಟೆಯ ಬಿಲ್ಲಾಡಿ ರಸ್ತೆ ಕಾಂಕ್ರೀಟೀಕರಣ 94,844. ಪಿಡಿಮೊಗರ ಗ್ರಾಮದ ಬಿಲ್ಲಾಡಿ ಗಾಂಧೋಳಿ ರಸ್ತೆ ಕಾಂಕ್ರೀಟೀಕರಣ 80,724. ಕುಂಡಬೆಟ್ಟು ಗ್ರಾಮದ ಎರ್ಮೆನಾಡ್ ರಸ್ತೆ ಕಾಂಕ್ರೀಟೀಕರಣ 1,90,143. ಅಚ್ಚಿಬೆಟ್ಟು ಗ್ರಾಮದ ನೀಡಿ ಎಂಬಲ್ಲಿ ರಸ್ತೆ ಕಾಂಕ್ರೀಟೀಕರಣ 97,900. ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ ಕುಡಿಯುವ ನೀರು 20,000.
ವಾಮನಪದ ಕುಡಿಯುವ ನೀರು ಸರಬರಾಜು ಯೋಜನೆಗೆ ಗಾಂಧಿ ಎಂಬಲ್ಲಿ ಕೊಳವೆ ಬಾವಿಗೆ ಪಂಪು ಅಳವಡಿಕೆ ಮತ್ತು ಕೊಳವೆ ಬಾವಿಯ ಬಿಲ್ಲಡಿ ವಾಮನಪದ ಟ್ಯಾಂಕ್ವರೆಗೆ ಪರಿಗಣಿಸುತ್ತಾರೆ. ಪಾವತಿಯಾದ ಮೊತ್ತ 3,33,502. ಗ್ರಾಮ ಪಂಚಾಯತ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾರ್ಮಿಕರ ಕುಡಿಯುವ ನೀರಿನ ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿಯಾದ ಮೊತ್ತ 2,59,570. ಒಂದು 5 ಯಾವುದಾದ್ರೂ ಈಗ ಬಾವಿ ತೆಗೆಯುವುದಾದರೆ ದನದ ಕೊಟ್ಟಿಗೆ ತೆಗೆಯುವುದಾದರೆ ಈಗ 50,000 ರೂಪಾಯಿ ಇದನ್ನು ಕೊಡ್ತೀವಿ. ಯಾಕಂದರೆ ಅವರು ಬಡವರಿಗೆ ಏನು ಮಾಡ್ತಾರೆ ಅದರದ್ದೇ ಈಗ ಟ್ರೈ ಮಾಡ್ತಾರೆ ಸರ್. ಈಗ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವರು ಏನಾದರೂ ಇದು ಮಾಡ್ಬೋದು, ಅಳವಡಿಸಬಹುದು, ಏನಾದರೂ ಮಾಡ್ಬೋದು. ಉದಾಹರಣೆ ಒಂದು ವೇಳೆ ಅವರಿಗೆ ಕಷ್ಟ ಆಗ್ತದೆ, ಅದಕ್ಕೆ ಅರ್ಧದಷ್ಟು ಸಹ ಹಣ ಬರೋದಿದ್ರೆ ಸರ್ ಅದಕ್ಕೆ ಎಷ್ಟು ಆಗುತ್ತೆ ಅಂತ ಒಂದು ಬಾವಿ ಈಗ ತೆಗೆಯುವುದಾದರೆ. ಇಲ್ಲದಿದ್ದರೆ ಈಗ ಒಂದು ದನದ ಕೊಟ್ಟಿಗೆ, ಯಾಕಂದರೆ ಬಡವರದ್ದು ಮಾಡುವುದಲ್ಲ ಸರ್, BPL ಕಾರ್ಡ್ ಇದ್ದವರಿಗೆ ಉಳಿತವಲ್ಲ. ಅರ್ಥ ಆಯ್ತಲ್ಲ ಸರ್. ಅದು ಈಗ ಅಮೌಂಟ್ ಈಗ ನಾವು ಮಾಡ್ತೇವೆ, ನಾವು ಒಂದು ಸ್ವಲ್ಪ ಒಂದು 5,000, 2,000, 1,000 ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಯಾಕಂದರೆ ಬಡವರು ಇದು ಅರ್ಧಕ್ಕೆ ಅರ್ಧ ಬರದಿದ್ದರೆ ಸರ್ ಗೊತ್ತಾಯ್ತು ಸರ್. ಯಾಕೆಂದರೆ ಉದಾಹರಣೆ ನನಗೆ ಅದು ಆಗಲ್ಲ. ಯಾಕೆಂದರೆ ನಾನೀಗ ಬಾವಿಗೆ ಅರ್ಜಿ ಕೊಡ್ತಾ ಇದ್ದೇನೆ ಅಷ್ಟೇ. ಯಾಕಂದರೆ ನಮಗೆ ನೀರಿನ ಪ್ರಾಬ್ಲಮ್ ಬಂದ ಕಾರಣ ನಮಗೆ ತೆಗಿಸ್ಬೇಕು, ನಮ್ಮಿಂದ ಸಾಧ್ಯ ಇಲ್ಲದ ಕಾರಣ ನಾವು ಹೇಳ್ತಿದ್ದೇವೆ. ಯಾಕಂದರೆ ಇನ್ನು ಈಗ ದನದ ಕೊಟ್ಟಿಗೆ ತೆಗೆದಿದ್ದೇನೆ ಸರ್ ನಾನು. ನನಗೆ 56,000 ರೂಪಾಯಿ ನೀವು ಇದು ಕೊಟ್ಟಿದ್ದೀರಾ, ಅದರ ಬೋರ್ಡು, ಅದಕ್ಕೆ ಬೋರ್ಡಿಗೆಲ್ಲ ನಾನು ಕೊಟ್ಟಿದ್ದೇವೆ. ಇಲ್ಲ ಅದರಲ್ಲಿ ನನಗೆ ಇದೆ ಮನೆಗೆ ಕೊಟ್ಟದವರು ಕೊಟ್ಟಿದ್ದಾರೆ, ಇಷ್ಟು ಹಣ ಬಂದಿದೆ ಅಂತೇಳಿ 2 ಪಾಸ್ಬುಕ್ಕಿಗೆ ಬಂದದ್ದು. ನನಗೆ ಬಂದದಷ್ಟೇ ಅವರಿಗೆ ಬರ್ಬೋದು ಸರ್. ಎಂಟ್ರಿ ಮಾಡಿ ಸಹ ತಂದಿದ್ದೇನೆ. ನನಗೆ ಸಿಕ್ಕಿದ ಹಣ ಇದರಲ್ಲಿ ಸಾಧಾರಣ ಮತ್ತೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿದ್ರೆ 26,000 ಒಳಗೆ ಸಿಕ್ಕಿದ್ದು ಸರ್. ಅದಕ್ಕೆ ಏನು, ಯಾಕಂದರೆ ಇನ್ನೂ ಬಡವರು ಮಾಡುವುದಾದರೆ ಹೇಗೆ ಮಾಡ್ಬೋದು ಅಂತೇಳಿ ನಮ್ಮ ಒಂದು ಅನಿಸಿಕೆ ಅಷ್ಟೇ. ಅದೇ ಒಂದು ಸಮಸ್ಯೆ. ಈಗ ನಮ್ಮ ಕಾರ್ಯಸೂಚಿಯಲ್ಲಿ ಇದಕ್ಕೆ ಒಂದು ಸಮಯ ಇದೆ. ಬಟ್ ನಾವೀಗ ನೀವು ಕೇಳಿದ್ದೀರಾ, ಓಕೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಈಗ 15 ಹಣಕಾಸು ಅದನ್ನು ಮುಗಿಸಿ ನಾವು ಮತ್ತೆ ನಾಳೆಗೆ ಹೋಗೋಣ. ಸೊ ಬೇರೆ ಏನಾದರೂ ಕೇಳುವಂಥದ್ದು ಇದೆಯಾ? ಸೊ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಪ್ರಕರಣಗಳಿಲ್ಲ. ಎಲ್ಲವೂ ಗ್ರಾಮ ಪಂಚಾಯತಲ್ಲಿ ಅಪ್ಡೇಟ್ ಇದೆ. ಸೊ ಈಗ ರಾಜ್ಯ ಹಣಕಾಸು ಆಯೋಗದ ಅನುದಾನದ ಬಗ್ಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುಷ್ಠಾನ ಮಾಡಿದ ಕಾಮಗಾರಿಗಳ ವರದಿಯ ವಿವರವನ್ನು ಖಂಡಿತ ಮಾಡ್ತಾರೆ. 2020-2024 ಸಾಲ ತಾಲೂಕು ಪಂಚಾಯತ್ ಅನುಷ್ಠಾನಿಸಿದ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳ ವಿವರ. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮದ ಪದವ ದೇವಸ್ಥಾನದ ಅಂಗನವಾಡಿ ಕಟ್ಟಡ ಅಭಿವೃದ್ಧಿ. ಪಾವತಿಯಾದ ಮೊತ್ತ 48,330. ಬಂಟ್ವಾಳ ತಾಲೂಕು ಕುಂದಬೇಟು ಗ್ರಾಮದ ತೋಟ ಎಂಬಲ್ಲಿ ರಸ್ತೆ ದುರಸ್ತಿ 48,031. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮ ಪಂಚಾಯತಿನ ಅತ್ತಿಬೇಟು ಗ್ರಾಮದ ಗಾಂಧಾರಬೆಟ್ಟು ಎಂಬಲ್ಲಿ ರಸ್ತೆ ರಚನೆ 28,496. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮ ಪಂಚಾಯತಿನ ಕಿಲಿಮೊಗರು ಗ್ರಾಮದ ಅಂಗಡಿ ಪಾಲಿಕೆ ಅಂಗನವಾಡಿ ಕಟ್ಟಡ ದುರಸ್ತಿ 47,268. ಬಂಟ್ವಾಳ ತಾಲೂಕು ಅತ್ತಿಬೇಟು ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿ ಅಭಿವೃದ್ಧಿ. ಭಾಗ್ಯದ 1,03,952. ಬಂಟ್ವಾಳ ತಾಲೂಕು ಕಿಲಿಮೊಗರು ಗ್ರಾಮದ ಜತನಕೆರೆಯಿಂದ ಓಮದವರೆಗೆ ಸೋಲಾರ್ ಲೈಟ್ ಅಳವಡಿಕೆ. ಭಾಗ್ಯದ ಮೊತ್ತ 70,488. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮ ಪಂಚಾಯತಿನ ಕಿಲಿಮೊಗರು ಗ್ರಾಮದ ಬಿಲ್ಲಡಿ ಸ್ಮಶಾನ ಅಭಿವೃದ್ಧಿ 96,863. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮ ಪಂಚಾಯತಿನ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ವಾಮದಪದ ಕಟ್ಟಡಕ್ಕೆ ಆವರಣ ಗೋಡೆ ನಿರ್ಮಾಣ 92,641. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಾಮನಪದ ಇಲ್ಲಿ ಅಕ್ಷರ ದಾಸೋಹ ಅಡುಗೆ ಕೊನೆಯ ಮೇಲ್ಚಾವಣಿ ದುರಸ್ತಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಕೆ 2,82,680. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಶಾಲೆಗೆ ಮುಂದುವರಿದ ಕಾಮಗಾರಿ 1,87,872. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಚೆನ್ನೈತೋಡು ರಂಗ ಮಂದಿರ ನಿರ್ಮಾಣ. ಪಾವತಿಯಾದ ಮೊತ್ತ 3,71,595. ಬಂಟ್ವಾಳ ತಾಲೂಕು ಚೆನ್ನೈತೋಡು ಗ್ರಾಮದ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ. ಪಾವತಿಯಾದ ಮೊತ್ತ 1,87,067. ಜಿಲ್ಲಾ ಪಂಚಾಯತಿಗೆ
ಅನುಷ್ಠಾನಿಸಿದ 2020-21ರಿಂದ 2024-25 ಸಾಲಿನ ರಾಜ್ಯ ಹಂತ ಸಹಾಯಕರ ಕಾಮಗಾರಿ ವಿವರ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಲಿಮೊಗರ ಕೊಕ್ಕಲ ರಸ್ತೆ ಅಭಿವೃದ್ಧಿ. ಪಾವತಿಯಾದ ಮೊತ್ತ 1,86,790. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರ ವಾಮನಪದ ಇದರ ಆವರಣಗೊಡೆ ರಚನೆ. ಪಾವತಿಯಾದ ಮೊತ್ತ 4,69,610. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಜ್ಜಿಬೆಟ್ಟು ಗ್ರಾಮದ ಅಲ್ಲಪದವೆಂಬಲ್ಲಿ ದೀಪ ಅಳವಡಿಕೆ 1,03,235. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಜ್ಜಿಬೆಟ್ಟು ಗ್ರಾಮದ ಬಸರಿ ಬಳಿ ಹೈಮ್ಯಾನ್ ದೀಪ ಅಳವಡಿಕೆ 1,03,025. ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರೌಢಶಾಲೆ ವಾಮನಪದ ಇದರ ಹೊಸ ಕಟ್ಟಡ ಮುಂದುವರೆದ ಕಾಮಗಾರಿ. ಪಾವತಿಯಾದ ಮೊತ್ತ 3,33,443. ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಯರ ವಾಮನಪದ ಇಲ್ಲಿದೆ ನ್ಯಾಪ್ಕಿನ್ ಬರ್ನರ್ ಅಳವಡಿಕೆ 49,000. ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಂಡಬೇಟು ಗ್ರಾಮದ ಸತ್ಯಸಾರ ಮಣಿ ದೇವಸ್ಥಾನ ಬಳಿ ಸಮಾಜ ಮಂದಿರ ನಿರ್ಮಾಣ 1,02,980. ಬಂಟ್ವಾಳ ತಾಲೂಕು ಚೆನ್ನೈತೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಬೆಟ್ಟು ಇದರ ಕಟ್ಟಡ ದುರಸ್ತಿ 1,92,395. ದಾಖಲು ಮಾಡಿದ್ದಾರೆ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತ್ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ವಾಮನಪದ ಆವರಣಗೋಡೆ ರಚನೆ 4,60,660 ರೂಪಾಯಿ. 2022ರಲ್ಲಿ ಅದನ್ನು ಅನುಷ್ಠಾನ ಮಾಡಿರುವಂಥದ್ದು. ಇದು ಕಾಮಗಾರಿ ಖರ್ಚದಲ್ಲಿ ಅಂದಾಜು ಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮದ ಆಲಪದದಲ್ಲಿ ಐಮಾರ್ಕ್ಸ್ ದೀಪ ಅಳವಡಿಕೆ 1,03,235 ರೂಪಾಯಿ ಪಾವತಿಯಾದ ಮೊತ್ತ 2021ರಲ್ಲಿ ಕಾಮಗಾರಿ ನಿರ್ವಹಿಸಲಾಗಿದೆ. ಅದನ್ನು ಕೂಡ ಅಂದಾಜು ಪಟ್ಟಿಯನ್ನು ಕಡತದಲ್ಲಿ ನಕ್ತೀಕರಿಸಿಲ್ಲ. ಅಜ್ಜಿಬೆಟ್ಟು ಗ್ರಾಮದ ಬಸದಿ ಬಳಿ ಐಮಾರ್ಕ್ಸ್ ದೀಪ ಅಳವಡಿಕೆ ಪಾವತಿ ಮೊತ್ತ 47,268. 2021ರ ಕ್ರಿಯಾ ಯೋಜನೆ ಕಡತದಲ್ಲಿ ಅಂದಾಜು ಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಪ್ರೌಢಶಾಲೆ ವಾಮನಪದ ಇಲ್ಲಿ ಹೊಸ ಕಟ್ಟಡದ ಮುಂದುವರೆದ ಕಾಮಗಾರಿ ಪಾವತಿ ಮೊತ್ತ 3,33,443. 2022 ಕ್ರಿಯಾ ಯೋಜನೆ ಕಡತದಲ್ಲಿ ಅಂದಾಜು ಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯ ವಾಮನಪದವು ಇಲ್ಲಿಗೆ ನ್ಯಾಪ್ಕಿನ್ ಬರ್ನರ್ ಅಳವಡಿಕೆ ಪಾವತಿ ಮೊತ್ತ 49,000. ಕಡತದಲ್ಲಿ ಬಿಲ್ಲು ಹಾಗೂ ದರಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಚೆನ್ನಚೋಡಿ ಗ್ರಾಮ ಪಂಚಾಯತ್ ಕೊಡಂಬೆಟ್ಟು ಗ್ರಾಮದ ಸತ್ಯನಾರಾಯಣ ದೇವಸ್ಥಾನದ ಬಳಿ ಸಮಾಜ ಮಂದಿರ ನಿರ್ಮಾಣ ಪಾವತಿ ಮೊತ್ತ 1,02,980. 2021-22ರ ಕ್ರಿಯಾ ಯೋಜನೆ ಅಂದಾಜು ಪಟ್ಟಿಯ ಪ್ರತಿಯನ್ನು ಕಡತದಲ್ಲಿ ನಕ್ತೀಕರಿಸಿಲ್ಲ. ಚೆನ್ನಚೋಡಿ ಗ್ರಾಮ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಬೆಟ್ಟು ಕಟ್ಟಡ ವ್ಯವಸ್ಥೆ ಪಾವತಿ ಮೊತ್ತ 1,92,395 ರೂಪಾಯಿ. 23-24ರ ಕ್ರಿಯಾ ಯೋಜನೆ ಕಡತದಲ್ಲಿ ಅಂದಾಜು ಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಇದು ಜಿಲ್ಲಾ ಪಂಚಾಯತ್ ಅನುಷ್ಠಾನ ಮಾಡುವಂಥ ಕಾಮಗಾರಿಗಳು. ಈಗ ತಾಲೂಕು ಪಂಚಾಯತ್ ಅನುಷ್ಠಾನ ಮಾಡುವಂಥ ಕಾಮಗಾರಿಗಳು ಬಂಟ್ವಾಳ ತಾಲೂಕು ಕುಡಂಬೆಟ್ಟು ಗ್ರಾಮದ ತೋಟ ಎಂಬಲ್ಲಿ ರಸ್ತೆ ದುರಸ್ತಿ 48,031 ರೂಪಾಯಿ ಪಾವತಿ ಪ್ರತಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮ ಪಂಚಾಯತ್ನ ಅಜ್ಜಿಬೆಟ್ಟು ಗ್ರಾಮದ ಗಂಧಾರ ಬೆಟ್ಟು ಎಂಬಲ್ಲಿ ರಸ್ತೆ ರಕ್ಷಣೆ ಪಾವತಿ ಮೊತ್ತ 28,496. ಪ್ರತಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮದ ಮೆಟ್ರಿಕ್ ನಂತರ ಬಾಲಕಿ ವಿದ್ಯಾರ್ಥಿ ನಿಲಯ ವಾಮನಪದ ಶಾಲೆಯ ಆವರಣಗೊಳಿಸುವ ಮುಂದುವರೆದ ಕಾಮಗಾರಿ 1,77,272 ರೂಪಾಯಿ ಪಾವತಿಯಾದಂತಹ ಮೊತ್ತ. ಕ್ರಿಯೆಯ ಪ್ರತಿಯನ್ನು ಕಡತದಲ್ಲಿ ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಚೆನ್ನಚೋಡಿ ಇದರ ರಂಗ ಮಂದಿರ ನಿರ್ಮಾಣ ಪಾವತಿ ಮೊತ್ತ 3,79,595. ಕಡತದಲ್ಲಿ ಕ್ರಿಯಾ ಯೋಜನೆ ಪಟ್ಟಿಯನ್ನು ಹಾಗೂ ಆದೇಶಿಸಿದ ಪಟ್ಟಿಯನ್ನು ನಕ್ತೀಕರಿಸಿಲ್ಲ. ಬಂಟ್ವಾಳ ತಾಲೂಕು ಚೆನ್ನಚೋಡಿ ಗ್ರಾಮದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ವಾಮನಪದ ಶಾಲೆಗೆ ಆವರಣಗೋಡೆ ರಚನೆ 1,87,067 ರೂಪಾಯಿ ಪಾವತಿ. ಯೋಜನೆ ಪಟ್ಟಿಯನ್ನು ಕಡತದಲ್ಲಿ ನಕ್ತೀಕರಿಸಿದ. ಎಲ್ಲ ಓದಬೇಕು ಕೇಳಿ. 29 ಪೈಸೆ
ಒಟ್ಟು 1 ವರ್ಷದ ಅವಧಿಯಲ್ಲಿ 24 ತಿಂಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಖರ್ಚಾದ ಮೊತ್ತ 33,60,729 ರೂಪಾಯಿ 29 ಪೈಸೆ. ಇದರೊಟ್ಟಿಗೆ ಯೋಜನೆಯ ಮುಖ್ಯ ಉದ್ದೇಶವಾಗಿ ಜನರಿಗೆ ಕೆಲಸ ಕೊಡುವಂಥದ್ದು. ಒಟ್ಟಿಗೆ 8,042 ಮಾನವ ದಿನಗಳ ಸೃಜನೆ ಆಗಿದೆ. ಇದಿಷ್ಟು ನೋಂದಣಿ ಮಾಡಿಕೊಂಡು ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವಂತಿದ್ದು, ವರದಿ ಸಾಲಿನಲ್ಲಿ 1,846 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು, 1,846 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿದ್ದು, 465 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. 167 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು, 305 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಸ್ಥಳ ಪರಿಶೀಲನೆಯಲ್ಲಿ, ದಾಖಲೆಗಳ ಪರಿಶೀಲನೆಯಲ್ಲಿ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಬೇಕು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ 2024-25ನೇ ಸಾಲಿನ ಕ್ರಿಯೆ ಯೋಜನೆಯು ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ವೆಚ್ಚದಂತೆ ಕ್ರಿಯೆ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಉಪ ಪ್ರಕರಣ 2 ಪ್ರಕಾರ ಕಾಯಕಬಂಧು ಅಥವಾ ಮೇಟ್ನ ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು, 3.1.1 ಉಪ ಪ್ರಕರಣ ಸಂಖ್ಯೆ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆಭೇಟಿ ಕೈಗೊಂಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಉಪ ಪ್ರಕರಣ ಸಂಖ್ಯೆ 1 ಮತ್ತು 2 ಪ್ರಕಾರ ಕಾಮಗಾರಿ ಪರಿಶೀಲನೆ ಮನೆಭೇಟಿ ಸಂದರ್ಭದಲ್ಲಿ 5 ಉದ್ಯೋಗ ಚೀಟಿ ಲಭ್ಯವಿದ್ದು, ಕೆಲಸ ಮಾಡಿದ ವಿವರಗಳನ್ನು ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಕೆಟಿಪಿಪಿ ಸಾಮಗ್ರಿ ಖರೀದಿಸಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ದಾಸ್ತಾನು ವಹಿಯನ್ನು ನಿರ್ವಹಿಸಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6 ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಚೆಕ್ ಮೆಜರ್ಮೆಂಟ್ ಮಾಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪ ಪ್ರಕರಣ 5 ಪ್ರಕಾರ 77 ಕಾಮಗಾರಿಗಳ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.1 ಪ್ರಕಾರ ಅನುಷ್ಠಾನವಾದ 82 ಕಾಮಗಾರಿಗಳಿಗೆ ಮುಕ್ತಾಯಗೊಳಿಸಿ ಮುಕ್ತಾಯ ವರದಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.2 ಪ್ರಕಾರ 81 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ತೆಗೆದು ಅದರ ಅನುಸಾರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿ ಹೊಯ್ಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9 ಪ್ರಕಾರ ದೂರು ವಹಿಯನ್ನು ನಿರ್ವಹಿಸಿರುತ್ತಾರೆ. ಮಾಹಿತಿಗಳು ಸಮರ್ಪಕವಾಗಿದೆ, ದೂರು ಪೆಟ್ಟಿಗೆ ಇದೆ, ನಗದು ಪುಸ್ತಕ ಸಮರ್ಪಕವಾಗಿದೆ. ಗ್ರಾಮ ಪಂಚಾಯತ್ ಅನುಷ್ಠಾನಿಸಿದ 105 ಕಾಮಗಾರಿಗಳ ಕಡತದಲ್ಲಿ ಯೋಜನೆಯ ಆದೇಶ ಸಂಖ್ಯೆ RDC EGS/6/2022 E 672927 ದಂತೆ ಮುಚ್ಚಳಿಕೆ ಪತ್ರವನ್ನು ಲಗತ್ತಿಕರಿಸಿರುವುದಿಲ್ಲ. ಧನ್ಯವಾದ. ಆಗಿದೆ. ಕುಡಮೆಟ್ಟು ಗ್ರಾಮದ ಬಸ್ಕೋಡಿ ತಮಿಳುನಾಡು ಮೋಹನದಾಸ ಅವರ ಗಣ್ಯರಾಗಿ ಬರಬೇಕು. ಅದಕ್ಕೆ ನಾವು ಕಂಡುಕೊಂಡಂತಹ ವರದಿಯಲ್ಲಿ ಖಂಡಿತ ಇನ್ನು ಅನುಸೂಚಿ 2ರಲ್ಲಿ ಸೂಚಿಸಿದಂತೆ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಪೂರಕ ದಾಖಲೆ ಇರುವುದಿಲ್ಲ ಅಂತ ನಾವು ಅದನ್ನು ವರದಿ ಮಾಡಿದ್ವಿ. ಸಭೆಯ ಮುಂಚೆ ವಿಷಯ ವಿಭಾಗದ ಬಗ್ಗೆ ದಾಖಲೆಯನ್ನು ತೋರಿಸಿದ್ದು, ಅದನ್ನು ನಾವು ಪ್ರಕರಣವನ್ನು ಕೈಬಿಡ್ತಾ ಇದ್ದೇವೆ. ಮುಂದುವರೆದು ಜೊನೆದೊಡ್ಡಿ ಗ್ರಾಮದ ಮುಂಗಡೀಚೆ ಗಣೇಶ ಬೆನ್ನ ಉಜ್ವಲ ಸಫಲ್ಯರವರ ದತ್ತಪತಿಗೆ ನಿರ್ಮಾಣ. ಸತಿ ಕಾಮಗಾರಿಗೆ ಕೂಲಿ ಮೊತ್ತ 26,524 ರೂಪಾಯಿ ಪಾವತಿಯಾಗಿದೆ. ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಅತಿಯಲ್ಲಿ ದನ ಇರಲಿಲ್ಲ, ಬೇರೆ ಇತರ ವಸ್ತುಗಳನ್ನು ಶೇಖರಣೆ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಯೋಜನೆಯ ನೈಜ ಉದ್ದೇಶ ಈಡೇರದೇ ಇರುವುದರಿಂದ ಆ ಒಂದು ಪ್ರಕರಣವನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿ ಸಭೆಯಲ್ಲಿ ವರದಿ ಮಾಡ್ತಾ ಇದ್ದೇವೆ. ಇನ್ನೊಂದು ADC ಕುಡಮೆಟ್ಟು ಗ್ರಾಮದ ಬಸ್ಸಿಕೋಡಿ ಖಾಲಿ ಅಭಿವೃದ್ಧಿ ಜಮೀನಲ್ಲಿ ಅಕ್ಕಿ ಕೃಷಿ. ಸೊ ಖಂಡಿತ ಇದು ಅನುಸೂಚಿಯ 2ರಲ್ಲಿ ಸೂಚಿಸಿರುವಂತೆ ಆತ್ಮಫಲಾನುಭವಿಗಳಿಗೆ ಸೂಕ್ತ ಪೂರಕವಾದ ದಾಖಲೆಯನ್ನು ಲಭ್ಯೀಕರಿಸಿಲ್ಲ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಗೆ ದಾಖಲು ಮಾಡಿದ್ದೇವೆ. ಸೊ ಅದಕ್ಕೆ ಪಾವತಿ ಆಗಿರೋ ಮತ್ತು 9,423. ಇನ್ನು ಅಜ್ಜಿಮೆಟ್ಟು ಗ್ರಾಮದ ಕುಂಗೊಳ್ಳಿ ಸೌಮ್ಯ S ಶೆಟ್ಟಿ, ಸುಧೀರ್ ಕುಮಾರ್ ಶೆಟ್ಟಿ ಅವರ
ಅದಕ್ಕೆ ದೊಡ್ಡ ಅಭಿವೃದ್ಧಿ. ಈ ಒಂದು ಕಾಮಗಾರಿಯೂ ಕೂಡ ಖಂಡಿತ ಇದು ಅನಿಸಿಕೆ ಆತ್ಮಪುನರ್ ಬಳಿ ಸೂಕ್ತ ಪೂರಕರಾತಿಗಳನ್ನು ಅಂಗೀಕರಿಸಿಲ್ಲ. ಆ ಕಾರಣಕ್ಕಾಗಿ ಅದರ ಪಾವತಿ ಮೊತ್ತ 4,876 ಇದನ್ನು ನಾವು ಹಣಕಾಸಿನ ವಿಚಾರಣೆಯಡಿ ದಾಖಲು ಮಾಡಿ ಇದನ್ನು ವರದಿ ಮಾಡಿದ್ದೇವೆ. ಸೊ ಇಷ್ಟು ವರದಿ. ಇದರ ಬಗ್ಗೆ ಅಥವಾ ಏನಾದರೂ ಕೇಳಿದ್ದಿದ್ದರೆ ಕೇಳಬಹುದು. ವಿಷಯಗಳಂದ್ರೆ ಸರ್ಕಾರದಿಂದ ನಮ್ಮ ಇಂಜಿನಿಯರ್ಗಳಿಗೆ ಒಂದು SR ಸ್ಟ್ಯಾಂಡರ್ಡ್ ರೇಟ್ ಅಲ್ಲಿ ಆ ರೇಟ್ ಪ್ರಕಾರ ಎಸ್ಟಿಮೇಟ್ ಮಾಡ್ತಾರೆ, ಅಂದಾಜು ಮಾಡ್ತಾರೆ. ಅಂದಾಜು ಮಾಡಿ ನೀವು ಎಷ್ಟು ಕೆಲಸ ಮಾಡ್ತಿದ್ದೀವಿ ಪ್ರಾಜೆಕ್ಟ್ ಮಾಡಿ ಅಳತೆ ಮಾಡಿ ಅದರ ಪ್ರಕಾರ ಅವರಿಗೆ ಏನು ಸ್ಟ್ಯಾಂಡರ್ಡ್ ರೇಟ್ ಇದೆ ಅದರ ಪ್ರಕಾರ ಮಾತ್ರ ನಾವು ಮಾಡ್ತೀವಿ. ಈಗ ಹೆಚ್ಚುವರಿ ಬರಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಸ್ಟ್ಯಾಂಡರ್ಡ್ ರೇಟ್ ಚೇಂಜ್ ಆಗಬೇಕು. ನಾವು ಇಂಜಿನಿಯರ್ಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಪರಿಶೋಧನೆಯ ಗ್ರಾಮಸಭೆಯ ನಾವು ಕರೆದಿದ್ದೇವೆ. ಈ ಗ್ರಾಮಸಭೆಗೆ ಮೂಲ ಅಧಿಕಾರಿಗಳಿಗೆ ಆರಂಭಿಸಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಉತ್ತಮ ರೀತಿಯಲ್ಲಿ ಸಭೆಯನ್ನು ನಡೆಸಿಕೊಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆ ಬಂಡವಾಳ ಅಧಿಕಾರಿಗಳಾದ ಶ್ರೀಯುತ ಸಂಪತ್ ಇವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ವನಿತಾ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಜಯಂತಿ ಇವರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಲೆಕ್ಕ ಪರಿಶೋಧನಾ ತಂಡದ ಸಂಯೋಜಕರಾದ ಶ್ರೀಯುತ ರವೀಶ್ ಮತ್ತು ತಂಡದ ಯುವ ಸದಸ್ಯರು ಬಹುಶಃ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿದ್ದಾರೆ. ಅವರ ಕರ್ತವ್ಯವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವುದರಿಂದ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ಆದ್ದರಿಂದ ತಾಲೂಕು ಸಂಯೋಜಕರು ಮತ್ತು ಅವರ ತಂಡಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಬಹುಶಃ ಈಗ ಅವರು ಹೇಳಿದರು ನಮ್ಮ 15ನೇ ಹಣಕಾಸು ಯೋಜನೆಯಲ್ಲಿ ಯಾವುದೇ ಪ್ರಕರಣಗಳು ಇಲ್ಲ. ಮತ್ತು ಉದ್ಯೋಗಾಂತರ ಯೋಜನೆಯಲ್ಲಿ ನಾವು ಮಾಡಿದಂಥ 190ರಷ್ಟು ಕಾಮಗಾರಿಗಳಲ್ಲಿ ಬಹುಶಃ ಒಂದು ಪ್ರಕರಣ ಮಾತ್ರ ಸ್ವಲ್ಪ ಗಂಭೀರವಾಗಿರುವಂಥದ್ದು. ಮತ್ತು 2 ಪ್ರಕರಣಗಳು ಡಾಕ್ಯುಮೆಂಟ್ ಇಶ್ಯೂ. ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ವಿಷಯ ನಿರ್ವಾಹಕರು ಶ್ರೀಯುತ ಪೂರ್ಣೇಶ್ ಇವರು ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಎಲ್ಲ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಲೆಕ್ಕ ಸಹಾಯಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಹಾಜರಿದ್ದು ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ಗ್ರಾಮಸ್ಥರಿಗೂ ಹೃತ್ಪೂರ್ವಕ पंजाब सिंधु गुजरात मराठा द्राविड उत्कल वंग विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। राष्ट्रपति